ವಿಜಯನಗರ ಜಿಲ್ಲೆ ಕೊಟ್ಟೂರು ಪ್ರಸಕ್ತ ಸಾಲಿನಲ್ಲಿ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ, ಮೆಕ್ಕೆಜೋಳ, ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆದಿದ್ದಾರೆ. ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣರವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಸರ್ಕಾರ ಮಾಡಿದಂತ ಊಟದ ಜೋಳ, ಮೆಕ್ಕೆಜೋಳ, ಈರುಳ್ಳಿ ಬಗ್ಗೆ ನಾವು ರೈತರು ಇದ್ರ ಬಗ್ಗೆ ಮಾತಾಡೋದು. 3,370 ರೂಪಾಯಿ ಊಟದ ಜೋಳ ನಿಗದಿ ಮಾಡಿ ಹಿಂದಿನ ಕಾಲಕ್ಕೆ ರೈತರ ಜೋಳ ತಗೊಂಡಾರ ಸರ್ಕಾರದವರು. ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರ. ಅವ್ರು ಬಂದಿವಾಗ ಮಾರ್ಕೆಟ್ನಲ್ಲಿ ಬಜಾರ್ದಲ್ಲಿ 1,500, 1,800, 2,000 ಒಳಗೆ ನಮ್ಮ ರೈತರ ಜೋಳ ತಗೊಳಕತ್ತಾರ ವರ್ತಕರು ಮಾರ್ಕೆಟ್ನಾಗ. ಅದು ಆಟೆ ಈಗ ಗೌರ್ಮೆಂಟು ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನು ಈಗ ಸದ್ಯಕ್ಕೆ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗತ್ತವ. ಕ್ವಿಂಟಾಲಿಗೆ 1,000 ಗಟ್ಟಲೆ, 1,000 ರೂಪಾಯಿ ಗಟ್ಟಲೆ ಕ್ವಿಂಟಾಲ್ಗೆ ನಮ್ಮ ರೈತರಿಗೆ ಅನ್ಯಾಯ ಆಗತ್ತೆ. ಇವಾಗ ಯಾಕೆ ಅನ್ಯಾಯ ಆಗತ್ತಪ್ಪ ಅಂದರೆ ಗೌರ್ಮೆಂಟ್ ರೇಟ್ ಇರೋದು 3,370 ರೂಪಾಯಿ. ಇವ್ರು ಇವಾಗ ಬಾಜೆಲ್ಲ ತಗೊಳೋದು 1,500, 1,800, 2,000 ಒಳಗೆ. ಎಲ್ಲಿಂದ ಎಲ್ಲಿಗೆ ಲಾಸ್ ಕಮ್ಮಿ ಆಗತ್ತೆ. ರೈತರು ಎಷ್ಟು ಲಾಸ್ ಆಗತ್ತಮ್ಮ ನಮ್ಮ ರೈತರು ಯೋಜನೆ ಮಾಡೋಕ್ಕಾಯ್ತಾ? ನಮ್ಮ ರೈತರ ಬಗ್ಗೆನೇ ಮಾಡೋ ಚಳವಳಿಗಳಿಗೆ ಸುಮ್ಮನೆ ಅಲ್ಲೇ ನೋಡಿದ್ರೆ ಒಟ್ಟಾಗಿ ನಮ್ಮ ರೈತರು ತಿಳ್ಕೊಬೇಕು. ನಮ್ಮ ರೈತರದಲ್ಲ ಇವತ್ತು ಈರುಳ್ಳಿ ಹಾಕಂತ ರೈತರು ಏನು ಗತಿ ಆದ್ರೆ ಮತ್ತು ಯೋಚನೆ ಮಾಡಲ್ಲ. ಇವತ್ತು ಒಂದು ಎಕರೆಗೆ ಮಾಮೂಲಿ ಅಂದ್ರೆ 50,000 ಕಲ್ಪನೆ ಕೇಳ್ತಾರೆ. ಆದರೆ ಇವತ್ತು ರೇಟ್ ಇಲ್ಲ. ಎಲ್ಲಿ ಬೇಕಾದ್ರೆ ತಿಪ್ಪಿ ಹಾಕೋ ಪರಿಸ್ಥಿತಿ ಬರುತ್ತೆ ನಮ್ಮ ರೈತರು. ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು, ಸರ್ಕಾರ ಕಣ್ಣು ತೆರೆಸಬೇಕು ಅಂತ ಹೇಳಿ ನಮ್ಮ ರೈತರು ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ. ಹಾಗಾಗಿ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇವತ್ತು ಕೊಟ್ಟೂರು ತಾಲೂಕಿನಲ್ಲಿ.